ಪುಷ್ಪ ಮೂವಿಲೇಸೆ ನಿನ್ನ ಒಂದು ಪ್ರೆಸ್ ಮೀಟ್ ಆಯಿತು. ಫಸ್ಟ್ ಫಿಲ್ಮ್ ಪ್ರೊಡ್ಯೂಸರ್ ಅಲ್ಲಿ మాట్లాడలేరు 500 crore క్రాస్ అవుతుంత ಅವ್ರು అందరూ ఇంప్రూవ్ అవుతుంది దాన్ని బట్టి చూస్తే ఆల్రెడీ 500 crore గ్రాస్ రీచ్ అయిపోయింది. ಪ್ರೆಸ್ ಮೀಟ್ನಾಗೆ ಎರಡು ಇಂಪಾರ್ಟೆಂಟ್ ಮಾತು ಹೊರಗೆ ಬಂದು ಮೆಗಾ ಫ್ಯಾಮಿಲಿ ಏನು ಅಲ್ಲು ಅರ್ಜುನ್ ಫ್ಯಾನ್ಸ್ಗಳು ಒಂದು ಗುಡ್ ನ್ಯೂಸ್ ಅದ ಇಲ್ಲಿ. ನಿನ್ನೆ ಅಲ್ಲು ಅರ್ಜುನ್ ಅವರು ಪವನ್ ಕಲ್ಯಾಣ್ ಬಗ್ಗೆದಾಗೆ ಅವ್ರು ಮಾತಾಡಿದ್ರು. ಫೈನಲಿ ಥ್ಯಾಂಕ್ ಯು ಹೇಳಿದ್ರು ಅವರಿಗೆ. ಜಿಯೋ ಏನು ಪಾಸ್ ಆಗಿತ್ತಲ್ಲ ಪುಷ್ಪ ಮೂವಿ ಟಿಕೆಟ್ ಏನು ಪ್ರೈಸ್ ಹೈ ಮಾಡ್ಲಿಕ್ಕೆ ಅವ್ರು ಪರ್ಮಿಷನ್ ಕೊಟ್ಟಿರಲ್ಲ, ಈಗಂತ ಅದು ಫುಲ್ ಸ್ಟಾಪ್ ಆಗಿರಬೇಕು. ಫೈನಲಿ ಅಲ್ಲು ಅರ್ಜುನ್ ಶ್ರೀ ಪವನ್ ಕಲ್ಯಾಣ್ ಬಗ್ಗೆದಾಗ ಅವ್ರು ಮಾತಾಡಿದ್ರು. ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಶ್ರೀ ಪವನ್ ಕಲ್ಯಾಣ್ ಗಾರ್, ಕಲ್ಯಾಣ್ ಬಾಬಾಯ್ ಥ್ಯಾಂಕ್ ಯು ಸೋ ಮಚ್. ಓಕೆ, ಇಲ್ಲಿ ಸುಕುಮಾರ್ನು ಅದು ಥಿಯೇಟರ್ನಲ್ಲಿ ಅವ್ರ ಫ್ಯಾಮಿಲಿದು ಯಾರು ತೀರ್ಕೊಂಡಿರಲ್ಲ, ಸುಕುಮಾರ್ ಅವ್ರ ಬಗ್ಗೆನೂ ಅಲ್ಲಿ ಟಾಪಿಕ್ ತಂದಿರೋರು. ಅಂದರೆ ನಿಮಗೆ ಏನಾರು ಹೆಲ್ಪ್ ಬೇಕಾದ್ರೆ ನಾನು ಮಾಡ್ತೀನಿ, ನಾನು ನಿಮಗೆ ಸಪೋರ್ಟ್ ಯಾವಾಗಲೂ ಕೊಟ್ಕೊತಿರ್ತೀನಿ ಅಂತ ಈ ಥರ ಅವ್ರು ಒಂದು ನಂಬಿಕೆ ಅಂತ ಕೊಟ್ಟರು. ಮತ್ತು ಇಲ್ಲಿ ಪವನ್ ಕಲ್ಯಾಣ್ ಸರ್ ಬಗ್ಗೆ ಅವ್ರು ಟಾಪಿಕ್ ತೆಗೆದ್ರು. ಅಂದ್ರೆ ಇಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಯಿತು. ಅದು ಪಾಯಿಂಟ್ ನಮಗೆ ಅನ್ಸಲತ್ತದ ಏನು ಮೆಗಾ ಫ್ಯಾನ್ ಮತ್ತು ಅಲ್ಲು ಅರ್ಜುನ್ ಫ್ಯಾನ್ಸ್ಗಳಾಗಲಿ ಒಂದು ಗುಡ್ ನ್ಯೂಸ್ ಇಲ್ಲ ಅಂತ ಬಂತು. ಫೈನಲಿ ಅಲ್ಲು ಅರ್ಜುನ್ ಇದ್ರ ಬಗ್ಗೆ ಮಾತಾಡಿದ್ರು. ಸರಿಯಾಗಿ ಅನ್ಸಿದ್ದು. ನಿಮ್ಮ ಒಪಿನಿಯನ್ ಇದ್ರ ಮೇಲೂ ಯಾಕಂದ್ರೆ ಮುಟ್ಟ ಇಷ್ಟು ನಿಲ್ಲತ್ತಿತ್ತಲ್ಲ, ಎಲೆಕ್ಷನ್ ಲೆಸೇ ನಿಲ್ಲತ್ತಿದ್ದು ಎ ಪಿದಾಗ ಯಾವಾಗ ಎಲೆಕ್ಷನ್ ಆಗಿದ್ದು ಅಪೋಸಿಷನ್ ಪಾರ್ಟಿಗೆ ಅವರಿಗೆ ಅಲ್ಲು ಅರ್ಜುನ್ ಅವ್ರಿಗೆ ಸಪೋರ್ಟ್ ಕೊಟ್ಟರು. ಇಲ್ಲಿ ಮೆಗಾ ಫ್ಯಾನ್ಸ್ಗಳಿಗೆ ಬಿಲ್ಕುಲ್ ಇಲ್ಲಿ ಪಸಂದ್ ಬರಲಿಲ್ಲ. ಅಸಲಿಕ್ಕೆ ಇದೆಲ್ಲ ಇಶ್ಯೂ ಕ್ರಿಯೇಟ್ ಆಗಿತ್ತು. ಫೈನಲಿ ನಿನಗೆ ಅದಕ್ಕೆ ಫುಲ್ ಸ್ಟಾಪ್ ಆಯಿತು. ಅದು ಪಾಯಿಂಟ್ ನನಗೆ ಅನ್ಸುತ್ತೆ.